ಇಂದು ಶ್ರೇಷ್ಠ ತತ್ವಜ್ಞಾನಿ, ಶ್ರೇಷ್ಠ ದಾಸರಲ್ಲಿ ದಾಸರು ಆಗಿರುವಂಥ ಕನಕದಾಸರ ಜನ್ಮದಿನೋತ್ಸವ ಅತ್ಯಂತ ಭಕ್ತಿ ಭಾವದಿಂದ ನಾವೆಲ್ಲರೂ ಆಚರಣೆ ಮಾಡ್ತಾಯಿದ್ದೇವೆ. ಕನಕದಾಸ ಜನ್ಮದಿನೋತ್ಸವದಲ್ಲಿ ಎಲ್ಲರಿಗೂ ಕೂಡ ಶುಭಾಶಯ. ಕನಕದಾಸರ ಹುಟ್ಟಿರುವ ಊರು ಮತ್ತು ಭೂಮಿಯಾದ ಬಾಡ ನಮ್ಮ ತಾಲೂಕಿನಲ್ಲಿದೆ. ಅವರು ಮಾಂಡಲಿಕ ರಾಜನಾಗಿ ಕೆರೆಕಟ್ಟೆಗಳ ನಿರ್ಮಾಣ, ದೇವಸ್ಥಾನಗಳ ನಿರ್ಮಾಣ ಆ ಥರ ಅವರು ಈ ನಾಡಿಗೆ ಪ್ರಸಿದ್ಧರಾಗಿದ್ದರು. ಅವರು ಪರಿವರ್ತನೆಯಾಗಿ ರಾಜರಿಂದ ದಾಸರಾಗಿ ಇವತ್ತು ಇಡೀ ನಾಡಿಗೆ ಬೆಳಕನ್ನು ತಂದಿದ್ದಾರೆ. 600 ವರ್ಷದ ಹಿಂದೆ ಅವರು ಹೇಳಿರುವಂಥ ವಿಚಾರಗಳು ಇಂದು ಕೂಡ ಪ್ರಸ್ತುತವಾಗಿದ್ದಾವೆ. ಕುಲವೆಂದು ಬಡಿದಾಡಿದೆ ನಿಮ್ಮ ಕುಲದ ನೆಲೆ ಬಲ್ಲಿರ ಅಂತ ಅವಳು ಹೇಳಿರುವಂಥದ್ದು ಇಂದಿನ ಪ್ರಸ್ತುತ ಸನ್ನಿವೇಶಕ್ಕೆ ಭಾಳ ಅತ್ಯಂತ ಸೂಕ್ತವಾಗಿದೆ ಅಂತ ಇಚ್ಛಪಡ್ತೀನಿ. ಮಾಂಡಲಿಕ ರಾಜರಿದ್ದಾಗ ಅವರು ಆಗಿರುವ ಸೋಲನ್ನು ಆಧ್ಯಾತ್ಮಿಕವಾಗಿ ಯಾವ ರೀತಿ ಗೆದ್ದರು ಅಂದರೆ ಅವ್ರು ಹೇಳಿದರು, ಆ ಒಂದು ಸೋಲಿನಲ್ಲಿ ಹಲವಾರು ಗೆಲುವನ್ನು ಕಂಡೆ, ನನ್ನನ್ನು ನಾನೇ ಗೆದ್ದುಕೊಂಡೆ. ಈ ಥರ ಮಹಾನ್ ಶ್ರೇಷ್ಠ ತತ್ವಜ್ಞಾನಿಯ ಜನ್ಮ ಸ್ಥಳದಲ್ಲಿ ಅದನ್ನು ಅಭಿವೃದ್ಧಿ ಮಾಡುವಂಥ ಸೌಭಾಗ್ಯ ನನಗೆ ಸಿಕ್ಕಿತ್ತು. ಅಲ್ಲಿ ಕೋಟೆ, ಅರಮನೆ, ಅದರ ಒಳಗಡೆ ಕನಕದಾಸರ ತತ್ವಗಳು, ಪದಗಳು, ಮೂಲಕಗಳು ನಾವಿವತ್ತು ಅಲ್ಲಿ ಮಾಡಿರುವಂಥದ್ದು ಸಾವಿರಾರು ಜನ, ವಿಶೇಷವಾಗಿ ವಿದ್ಯಾರ್ಥಿಗಳು ಬಂದು ಅಲ್ಲಿ ಕಲಿತಿರುವಂಥದ್ದು ನೋಡಿ ನನಗೆ ಭಾಳ ಸಂತೋಷ, ಸಮಾಧಾನ ಆಗಿದೆ. ಅದೇ ರೀತಿ ಅವರ ಜೀವನ ಸಂಪೂರ್ಣವಾಗಿ ಆಯಿಲ್ ಪೇಂಟಿಂಗಲ್ಲಿ ಮಾಡಿರುವಂಥದ್ದು. ಆದ್ದರಿಂದ ಸಮಸ್ತ ಕನ್ನಡಿಗರಿಗೆ ಮತ್ತು ಕನಕದಾಸರ ಭಕ್ತರಿಗೆ ನಾನು ಆಹ್ವಾನ ಕೊಡ್ತೀನಿ, ಬನ್ನಿ ಬಾಡಕ್ಕೆ ಕನಕದಾಸರ ಜನ್ಮಸ್ಥಳದ ಅಭಿವೃದ್ಧಿಯನ್ನು ನೋಡಿ ಅವರ ತತ್ವಗಳನ್ನು ತಿಳ್ಕೊಂಡು ಪುನೀತರಾಗಿ ಅಂತಂದು ಈ ಸಂದರ್ಭದಲ್ಲಿ ನಾನು